ಮಾಧ್ಯಮ ಇತಿಹಾಸದ ಅತಿದೊಡ್ಡ ಲೋಕಸಭಾ ಸರ್ವೆ ನಮ್ಮ ಪವರ್ ಟಿವಿಯಲ್ಲಿ ನಡೀತಾ ಇದೆ. ಕಾಲ್ ಮಾಡಿ ವೋಟ್ ಮಾಡಿ ಲೋಕಸಭಾ ಸರ್ವೆನಲ್ಲಿ ಇವತ್ತು ನಾವು ಆಯ್ಕೆ ಮಾಡಿಕೊಂಡಿರುವ ಎರಡನೇ ಕ್ಷೇತ್ರ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ. ಈಗಾಗಲೇ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಸಮೀಕ್ಷೆಯನ್ನು ಮುಗಿಸಿ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರಕ್ಕೆ ಎಂಟ್ರಿ ಕೊಡ್ತಾ ಇದ್ದೀವಿ. ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ತೀವ್ರ ಪೈಪೋಟಿ ಇದೆ. ಬಿಜೆಪಿಯಿಂದ ತೇಜಸ್ವಿ ಸೂರ್ಯ, ಕಾಂಗ್ರೆಸ್ನಿಂದ ಸೌಮ್ಯ ರೆಡ್ಡಿ ಈ ಬಾರಿ ಕಣದಲ್ಲಿದ್ದಾರೆ. ಅವರಿಬ್ಬರ ನಡುವೆ ತುರುಸಿನ ಸ್ಪರ್ಧೆ ಏರ್ಪಟ್ಟಿದೆ. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಮತದಾರ ನೀವಾಗಿದ್ರೆ ಕರೆ ಮಾಡಿ ನಿಮ್ಮ ಆಯ್ಕೆ ಏನು ಅನ್ನೋದನ್ನು ತಿಳಿಸಿ. ನಿಮ್ಮ ಕ್ಷೇತ್ರದ ವಾಸ್ತವ ಸ್ಥಿತಿಗತಿಗಳನ್ನು ನಮಗೆ ತಿಳಿದುಕೊಳ್ಳೋದಕ್ಕೆ ಸಹಾಯ ಮಾಡಿ. ಒಂದೆಡೆಯಲ್ಲಿ ತೇಜಸ್ವಿ ಸೂರ್ಯ, ಇನ್ನೊಂದೆಡೆಯಲ್ಲಿ ಸೌಮ್ಯ ರೆಡ್ಡಿ. ತೇಜಸ್ವಿ ಸೂರ್ಯ ಹಾಲಿ ಸಂಸದರು, ಸೌಮ್ಯ ರೆಡ್ಡಿ ಹಾಲಿ ಸಚಿವರ ಮಗಳು ಈ ಬಾರಿ ಕಣದಲ್ಲಿದ್ದಾರೆ. ಯಾರ ಪರವಾಗಿ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಮತದಾರರು ಜೈ ಅಂತಾರೆ ಅನ್ನೋದನ್ನ ಕಾದು ನೋಡಬೇಕು. ದೀಪಾ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದೀಪಾ, ಗುಡ್ ಆಫ್ಟರ್ನೂನ್. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ಈ ಬಾರಿ ಏನಾದರೂ ಬದಲಾವಣೆ ಆಗುತ್ತಾ ಅಥವಾ ಹಳೆಯ ರಿಸಲ್ಟೇ ಮರುಕಳಿಸುತ್ತಾ? ಬದಲಾವಣೆ ಆಗುವ ಅಂಶಗಳಿದ್ರೆ ಏನದು ದೀಪಾ? ಪ್ರಣೋತ್, ನಿಜ ನೀವು ಹೇಳಿದಂತೆ ಈ ಬಾರಿ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಒಂದಿಷ್ಟು ಚಿತ್ರಣವನ್ನ ನೋಡ್ತಾ ಹೋದರೆ ಕ್ಷೇತ್ರದಲ್ಲೂ ಕೂಡ ಮಿಶ್ರ ಪ್ರತಿಕ್ರಿಯೆಗಳು ವ್ಯಕ್ತ ಆಗ್ತಾ ಇದೆ. ಒಂದಿಷ್ಟು ಭಾಗದಲ್ಲಿ ಸಂಸದರು ಕೈಗೆ ಸಿಗ್ತಾರೆ, ನಾವು ಒಂದಿಷ್ಟು ಸಮಸ್ಯೆಗಳನ್ನ ತೆಗೆದುಕೊಂಡು ಹೋದ್ರೆ ಅದನ್ನ ಆಲಿಸುವಂತಹ ಕೆಲಸ ಮಾಡ್ತಾರೆ. ಅಂದ್ರೆ ಒಂದಿಷ್ಟು ಕಡೆಗಳಲ್ಲಿ ಸಂಸದರು ನಮ್ಮ ಇರುವಂತಹ ಪ್ರದೇಶಗಳಿಗೆ ಬರೋದಿಲ್ಲ ಅನ್ನುವಂತಹ ಮಾತುಗಳನ್ನ ಹೇಳ್ತಾ ಇದ್ರು. ಜೊತೆಗೆ ಒಂದಿಷ್ಟು ಕಡೆಗಳಲ್ಲಿ ಮಿಶ್ರ ಪ್ರತಿಕ್ರಿಯೆಗಳ ಜೊತೆಗೆ ಸೌಮ್ಯ ರೆಡ್ಡಿ ಅವರ ಪರವಾಗೂ ಕೂಡ ಅಲೆ ಇದೆ ಅನ್ನುವಂತಹದ್ದು ಸ್ಪಷ್ಟ ಆಗ್ತಾ ಇತ್ತು. ಹಾಗಾಗಿ ಇವತ್ತು ಏನು ಪವರ್ ಟಿವಿ ನಡೆಸಿದಂತಹ ಸರ್ವೆಯಲ್ಲೂ ಕೂಡ ಒಂದಿಷ್ಟು ಮಿಶ್ರ ಪ್ರತಿಕ್ರಿಯೆ ಬಂದಿದೆ. ಕಳೆದ ಬಾರಿಯಂತೆ ಈ ಬಾರಿ ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಅನಾಯಾಸವಾಗಿ ತೇಜಸ್ವಿ ಸೂರ್ಯ ಗೆಲ್ಲೋದು ಅಷ್ಟು ಖಚಿತವಾಗಿಲ್ಲ. ಯಾಕಂದ್ರೆ ಹಿಂದೆ 5 ವರ್ಷದಲ್ಲಿ ಅವ್ರು ಏನ್ ಕೆಲಸ ಮಾಡಿದ್ರು ಅನ್ನುವಂತಹದ್ದು ಕೂಡ ಮುಖ್ಯವಾಗುತ್ತೆ. ಹಿಂದೆ ಅವರು ಒಂದಿಷ್ಟು ಸಮಸ್ಯೆಗಳನ್ನ ಆಲಿಸುವಲ್ಲಿ ವಿಫಲರಾದ್ರ ಅನ್ನುವಂತಹದ್ದು ಕೂಡ ಇಲ್ಲಿ ಗೊತ್ತಾಗ್ತಾ ಇರುವಂತದ್ದು. ಹಾಗಾಗಿ ಬೆಂಗಳೂರು ದಕ್ಷಿಣವನ್ನ ನೋಡ್ತಾ ಹೋದ್ರೆ ಬೆಂಗಳೂರು ದಕ್ಷಿಣ ಯಾವಾಗ್ಲೂ ಬಿಜೆಪಿಯ ಒಂದಿಷ್ಟು ಕ್ಷೇತ್ರ ಅನ್ನುವಂತಹದ್ದು ಕೂಡ ಹಿಂದಿನಿಂದಲೂ ಇದೆ. ಯಾಕಂದ್ರೆ 6-7 ಬಾರಿ ಕಂಟಿನ್ಯೂಸ್ ಆಗಿ ಲೋಕಸಭಾ ಕ್ಷೇತ್ರ ಆ ಒಂದು ಲೋಕಸಭಾ ಕ್ಷೇತ್ರ ಬಿಜೆಪಿಗೆ ಸೀಮಿತ ಆಗಿದೆ. ಆದ್ರೆ ಈ ಬಾರಿ ಅದು ಉಲ್ಟಾ ಆಗುತ್ತಾ ಅನ್ನುವಂತಹದ್ದು, ಯಾಕಂದ್ರೆ ಜನ ಕೂಡ ಒಂದಿಷ್ಟು ಹೇಳ್ತಾ ಇರುವಂತದ್ದು ಅಥವಾ ಓಟಿನ ಮುಖಾಂತರ ನಾವು ಅದನ್ನ ನೋಡ್ತಾ ಹೋದ್ರೆ ಒಂದಿಷ್ಟು ಜನ ಬದಲಾವಣೆಯನ್ನ ಬಯಸ್ತಿದ್ದಾರೆ, ಬದಲಾವಣೆ ಬೇಕು ಅಂತಿದ್ದಾರೆ. ಯಾಕಂದ್ರೆ ಸರ್ಕಾರ ಅಂದ್ರೆ ಸ್ಪೆಷಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಕೊಟ್ಟಿರುವಂತಹ ಗ್ಯಾರಂಟಿ ಒಂದು ಕಡೆ ಆದ್ರೆ ಈ ಸಂಸದರು ಯಾವ ರೀತಿಯಾಗಿ ಹಿಂದೆ 5 ವರ್ಷಗಳ ಕಾಲ ಕೆಲಸ ಮಾಡಿದ್ರು ಅನ್ನೋದು ಕೂಡ ಮುಖ್ಯವಾಗುತ್ತೆ. ಜೊತೆಗೆ ಸಚಿವರ ಪುತ್ರಿ ಇಲ್ಲಿ ಸ್ಪರ್ಧೆ ಮಾಡ್ತಾ ಇರುವಂತದ್ದು, ಹಿಂದೆ MLA ಆಗಿದ್ರು ಜಯನಗರಕ್ಕೆ. ಹಾಗಾಗಿ ಅಲ್ಲಿ ಒಂದಿಷ್ಟು ಕೆಲಸಗಳನ್ನ ಮಾಡಿದ್ದು ಕೂಡ ಇಲ್ಲಿ ವರ್ಕೌಟ್ ಆಗುತ್ತೆ. ಹಾಗಾಗಿ ಸದ್ಯದ ಚಿತ್ರಣವನ್ನ ನೋಡ್ತಾ ಹೋದ್ರೆ ಪವರ್ ಟಿವಿ ನಡೆಸಿದಂತಹ ಈ ಒಂದು ಸರ್ವೇದನ್ನ ನೋಡ್ತಾ ಹೋದ್ರೆ ಎಲ್ಲೋ ಒಂದ್ ಕಡೆ ಮಿಶ್ರ ಪ್ರತಿಕ್ರಿಯೆ ಬರ್ತಾ ಇರುವಂತದ್ದಂತೂ ನಿಜ. ಈ ಬಾರಿಯ ದಕ್ಷಿಣ ಲೋಕಸಭಾ ಕ್ಷೇತ್ರ ಏನಿದೆ ಅದು ಟಗ್ ಆಫ್ ವಾರ್ ಅಂದ್ರೆ ನೇರ ಹಣಾಹಣಿ ಇರುತ್ತೆ, ನೇರವಾಗಿ ಫೈಟ್ ಇರುತ್ತೆ ಇಬ್ಬರ ನಡುವೆ ಅನ್ನುವಂಥದ್ದು. ಅಷ್ಟೇ ಅಲ್ಲ, ಮೋದಿ ರಾಮ ಮಂದಿರ ವಿಚಾರವನ್ನ ಇಟ್ಕೊಂಡು ಇಲ್ಲೂ ಕೂಡ ಮತವನ್ನ ಕೇಳ್ತಾ ಇದ್ದಾರೆ. ಇಲ್ಲೂ ಕೂಡ ಆ ರೀತಿಯಾದಂತಹ ಒಂದಿಷ್ಟು ಪರಿಸ್ಥಿತಿ. ಆದ್ರೆ ಅದೆಲ್ಲವನ್ನೂ ಕೂಡ ಜನ ಅಳೆದು ತೂಗಿಯೇ ಮತ ಹಾಕ್ತಾರೆ ಅನ್ನುವಂತಹದ್ದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಪ್ರಣತ್, ಥ್ಯಾಂಕ್ ಯು ದೀಪಾ.